ಭಾರತಕ್ಕೆ ಬರುತ್ತಾ ಡೆಡ್ಲಿ ಎಬೋಲಾ ವೈರಸ್ ತಡೆಯಲು ಸಜ್ಜಾದ ಕೇಂದ್ರ ಸರ್ಕಾರ. ಭಾರತಕ್ಕೆ ಬರುತ್ತಾ ಎಬೋಲಾ ವೈರಸ್ ತಡೆಗಟ್ಟಲು ಈಗ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಆಫ್ರಿಕಾದ ಕಾಂಗೋ ಮತ್ತು ಉಗಾಂಡಾದಲ್ಲಿ ಡೆಡ್ಲಿ ವೈರಸ್ ಆರ್ಭಟ ಜೋರಾಗ್ತಾ ಇದೆ. ಆಫ್ರಿಕಾದಲ್ಲಿ ವೇಗವಾಗಿ ಹರಡ್ತಾ ಇರುವಂತದ್ದು ಎಬೋಲಾ ವೈರಸ್. ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ WHO. ಭಾರತದಲ್ಲಿ ಅಲರ್ಟ್ ಘೋಷಿಸಿದೆ ಕೇಂದ್ರ ಸರ್ಕಾರ. ಅಲರ್ಟ್ ಆಗಿರಲು ಈಗ ಕೇಂದ್ರ ಸರ್ಕಾರ ಹೇಳಿರುವಂತದ್ದು, ಭಾರತಕ್ಕೆ ಬರುವ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಹೊಸದಾಗಿ ಮಾರ್ಗಸೂಚಿಯನ್ನ ಹೊರಡಿಸಿದೆ ಕೇಂದ್ರ ಸರ್ಕಾರ. ಕಾಂಗೋ, ಉಗಾಂಡಾ, ದಕ್ಷಿಣ ಸುಡಾನ್ನಲ್ಲಿ ಬರುವವರ ಮೇಲೆ ಕಣ್ಣನ್ನ ಇರಿಸಲಾಗಿದೆ. ಇಮಿಗ್ರೇಷನ್ ಕ್ಲಿಯರೆನ್ಸ್ಗೂ ಮುನ್ನವೇ ಆರೋಗ್ಯ ತಪಾಸಣೆ ಕಡ್ಡಾಯವನ್ನ ಮಾಡಲಾಗಿದೆ. ದೇಶದ ಪ್ರಮುಖ ವಿಮಾನ ನಿಲ್ದಾಣ, ಬಂದರುಗಳಲ್ಲಿ ಹೈ ಅಲರ್ಟ್ ಆಗಿರುವಂತದ್ದು. 2014-16 ನಡುವೆ ಪಶ್ಚಿಮ ಆಫ್ರಿಕಾದಲ್ಲಿ ಈ ಒಂದು ರೋಗ ಪತ್ತೆಯಾಗಿತ್ತು. ಯಾವುದೇ ಲಸಿಕೆ ಇಲ್ಲ ಎಬೋಲಾ ವೈರಸ್ಗೆ. ಆಫ್ರಿಕಾದ ಕಾಂಗೋದಲ್ಲಿ 136 ಜನರು ಈಗಾಗಲೇ ಬಲಿಯಾಗಿದ್ದಾರೆ ಈ ಒಂದು ರೋಗಕ್ಕೆ. ಪ್ರಸ್ತುತ 69 ರೋಗಿಗಳು ಎಬೋಲಾದ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರುವಂತದ್ದು. ಭಾರತಕ್ಕೆ ಎಬೋಲಾ ವೈರಸ್ ಕಾಲಿಡುತ್ತಾ ಎಬೋಲಾ ವೈರಸ್ ತಡೆಗಟ್ಟಲು ಈಗ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ದಕ್ಷಿಣ ಆಫ್ರಿಕಾದ ದೇಶಗಳಲ್ಲಿ ಈ ಒಂದು ಡೆಡ್ಲಿ ವೈರಸ್ ಆರ್ಭಟ ಜೋರಾಗಿದೆ. ಭಾರತ ಸರ್ಕಾರ ಮತ್ತು ನಾಗರಿಕ ವಿಮಾನಯಾನ ಸಂಸ್ಥೆ ತೀವ್ರ ನಿಗಾವನ್ನ ಇರಿಸಲಾಗಿರುವಂತದ್ದು. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಕಠಿಣ ಕ್ರಮಕ್ಕೆ ಈಗಾಗಲೇ ಮುಂದಾಗಿದೆ. ಕಾಂಗೋ, ಉಗಾಂಡಾ, ದಕ್ಷಿಣ ಸುಡಾನ್ನಲ್ಲಿ ಹೈ ರಿಸ್ಕ್ ಅನ್ನ ಇರಲಾಗಿರುವಂತದ್ದು. ವಿಶ್ವ ಆರೋಗ್ಯ ಸಂಸ್ಥೆ ಈ ಸಾಂಕ್ರಾಮಿಕ ರೋಗದ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದೆ. ಎಬೋಲಾ ಮೂಲ ವೈರಸ್ ಈಗ ಎಲ್ಲಿಂದ ಪತ್ತೆಯಾಗಿತ್ತು ಅನ್ನೋದಕ್ಕೂ ಕೂಡ ನೋಡುವನ್ನ ಅಂಶವನ್ನ ಗಮನಿಸ್ತಾ ಹೋಗೋದಾದ್ರೆ 1976ರಲ್ಲಿ ಈ ಒಂದು ವೈರಸ್ ಕಾಂಗೋದಲ್ಲಿ ಪತ್ತೆಯಾಗಿತ್ತು. 2014-16 ನಡುವೆ ಪಶ್ಚಿಮ ಆಫ್ರಿಕಾದಲ್ಲಿ ಜೈರ್ ತಳಿಯಲ್ಲಿ ಈ ಒಂದು ಸದ್ಯಕ್ಕೆ ಎಬೋಲಾ ರೋಗಕ್ಕೆ ಯಾವುದೇ ಲಸಿಕೆ ಇಲ್ಲ. ಆಫ್ರಿಕಾದ ಕಾಂಗೋದಲ್ಲಿ 136 ಜನರು ಈಗಾಗಲೇ ಎಬೋಲಾ ವೈರಸ್ಗೆ ಬಲಿಯಾಗಿದ್ದಾರೆ. ಪ್ರಸ್ತುತ 69 ರೋಗಿಗಳು ಎಬೋಲಾದ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಡೆಡ್ಲಿ ವೈರಸ್ ಎಬೋಲಾ ಭಾರತಕ್ಕೆ ಬರುತ್ತಾ ಎಬೋಲಾ ವೈರಸ್ ತಡೆಗಟ್ಟಲು ಈಗಾಗಲೇ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಆಫ್ರಿಕಾದ ಕಾಂಗೋ ಹಾಗೆ ಉಗಾಂಡಾದಲ್ಲಿ ಡೆಡ್ಲಿ ವೈರಸ್ ಆರ್ಭಟ ಜೋರಾಗ್ತಾ ಇರುವಂತದ್ದು. ಆಫ್ರಿಕಾದಲ್ಲಿ ವೇಗವಾಗಿ ಹರಡ್ತಾ ಇದೆ ಎಬೋಲಾ ವೈರಸ್. ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ WHO. ಭಾರತದಲ್ಲಿ ಅಲರ್ಟ್ ಆಗಿರುವಂತೆ ಘೋಷಣೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಭಾರತಕ್ಕೆ ಬರುವ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಹೊಸದಾಗಿ ಮಾರ್ಗಸೂಚಿಯನ್ನ ಕೂಡ ಸರ್ಕಾರ ಬಿಡುಗಡೆ ಮಾಡಲಾಗಿದೆ. ಈ ರೋಗ ಹರಡುವಿಕೆ ಹೇಗಾಗುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ, ಕಣ್ಣೀರು, ಮೂತ್ರ, ಮಲ, ವೀರ್ಯದಿಂದ ಸೋಂಕು ಹರಡುವ ಸಾಧ್ಯತೆ ಇರುತ್ತೆ. ಎಬೋಲಾದಿಂದ ಮೃತಪಟ್ಟವರನ್ನ ಮುಟ್ಟಿದ್ರೆ ಸೋಂಕು ಕೂಡ ಇನ್ನೊಬ್ಬರಿಗೆ ತಗಲುತ್ತೆ. ಆಫ್ರಿಕಾದಲ್ಲಿ ಬಾವಲಿ, ಚಿಂಪಾಂಜಿ ಮಾಂಸದಿಂದಲೂ ಕೂಡ ಈ ಒಂದು ರೋಗ ಹರಡುವ ಸಾಧ್ಯತೆ ಇದೆ. ದೈಹಿಕ ಸಂಪರ್ಕ ಸೋಂಕಿತ ವ್ಯಕ್ತಿಯಿಂದ ಈ ರೋಗ ಬರುತ್ತದೆ. ಸೋಂಕು ತಗುಲಿದ 2ರಿಂದ 21 ದಿನಗಳಲ್ಲಿ ಜ್ವರ ಹೆಚ್ಚಾಗುತ್ತೆ. ತೀವ್ರ ಜ್ವರ ಮತ್ತು ತಲೆನೋವು, ವಿಪರೀತ ಸುಸ್ತುಗಳಾಗುತ್ತೆ ರೋಗದ ಲಕ್ಷಣಗಳು. ಸೋಂಕು ತಗುಲಿದ 2ರಿಂದ 21 ದಿನಗಳ ಒಳಗೆ ಜ್ವರ ಹೆಚ್ಚಾಗುತ್ತೆ. ತೀವ್ರ ಜ್ವರ ಮತ್ತು ತಲೆನೋವು, ವಿಪರೀತ ಸುಸ್ತುಗಳಾಗುತ್ತೆ ಈ ಒಂದು ರೋಗದ ಲಕ್ಷಣಗಳು. ಮೈಕೈ ನೋವು ಸೇರಿದಂತೆ ದೈಹಿಕ ಸಂಪರ್ಕ, ಸೋಂಕಿತ ವ್ಯಕ್ತಿಯ ರಕ್ತ, ಉಗುಳು, ಬೆವರಿನಿಂದ ಕೂಡ ಈ ಒಂದು ರೋಗ ಹರಡುತ್ತೆ. ಸಂಶೋಧನೆಯ ಪ್ರಕಾರವಾಗಿ ನೋಡೋದಾದ್ರೆ, ಫ್ರೂಟ್ಸ್ ಬ್ಯಾಟ್ಸ್ ಅಂತ ಹಣ್ಣುಗಳನ್ನ ತಿನ್ನುವಂತಹ ಬಾವಲಿಗಳಿಂದ ಈ ಒಂದು ರೋಗ ಹೆಚ್ಚಾಗಿ ಬರುವಂತಹ ಸಾಧ್ಯತೆ ಇದೆ. ಈ ವೈರಸ್ನ ಪ್ರಮುಖ ನೈಸರ್ಗಿಕ ವಾಹಕಗಳಾಗಿದೆ. ಇವುಗಳಿಂದ ಕಾಡು ಪ್ರಾಣಿಗಳಿಗೂ ಕೂಡ ಸೋಂಕು ತಗುಲುವ ಸಾಧ್ಯತೆ ಇದೆ.